ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಅಡಿಗೆ ತಿಂಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇಬ್ರು ಅಕ್ಕ ತಂಗಿ ಸ್ಕೂಲ್ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಮಮ್ಮಿ ಇಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲೆಲ್ಲ ನಮ್ಮ ಮಮ್ಮಿ ತಿಂಡಿ ಹಾಕ್ತಾ ಇದ್ದಾರೆ. ಬಾಕ್ಸಿಗೆ ತಿಂಡಿ ಹಾಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಬಿಸಿ ಇದ್ರಲ್ಲ ಅಂತ ಅಂದ್ಬಿಟ್ಟು ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ. ನಾವು 3 ಜನ ಅಡ್ಗೆ ಮನೆಯಲ್ಲಿ ಪಾಪ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಬಿಸಿ ಬಿಸಿ ದೋಸೆ ರೆಡಿ. ಜೊತೆಗೆ ನಮ್ಮ ಮಮ್ಮಿ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ನೋಡಿ, ಆಲೂಗಡ್ಡೆ ಪಲ್ಯ ವಿತ್ ದೋಸೆ. ಹೋ ಗೈಸ್, ಸೊ ನಮ್ಮ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡಕ್ ಬೇಡ, ಬನ್ನಿ. ಫಸ್ಟ್ ನಮ್ಮ ಅಕ್ಕಂಗೆ ಹಾಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. 1 ಸೆಕೆಂಡ್, ವೆಲ್ಕಮ್ ಮೈ ಚಾನಲ್. ಇವಾಗ ನಾನು ಅಂಗಡಿ ಬಂದಿದ್ದೀನಿ. ಇವಾಗ ಡ್ರೆಸ್ ಹೊಲಿಬೇಕು. ಡ್ರೆಸ್ ಹೊಲಿತೀನಿ. ಪೂಜೆ ಆಯ್ತು. ಪೂಜೆ ಆಗಿ ತಿಂಡಿ ದೋಸೆ ಎಲ್ಲ ತಿಂದು ಅಂಗಡಿ ಹೋಗೋಣ ಅಂತ ಅಂಗಡಿ ಬಂದಿನಿ. ಜೊತೆ ಡ್ರೆಸ್ ಇತ್ತು ಸ್ಟಿಚಿಂಗ್ ಮಾಡೋದು, ಅದಕ್ಕೆ ಡ್ರೆಸ್ ಹೊಲಿಬೇಕು ಇವಾಗ. ಮಕ್ಳಿಗೆ ಹೆಂಗಿದ್ರು ಇವತ್ತು ನಿನ್ನೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಫ್ರೈಡೆ ರಜೆ ಇತ್ತು. ಅದಕ್ಕೆ ಸಾಟರ್ಡೆ ಹಾಫ್ ಡೇ ಇರ್ತಿತ್ತು ಸ್ಕೂಲು. ಇವತ್ತು ಫುಲ್ ಡೇ ಇದೆ ಸ್ಕೂಲು. ಅದಕ್ಕೆ ಇವತ್ತು ನಾನು ಅಂಗಡಿ ಬಟ್ಟೆ ಹೊಲಿನ ಅಂತೇಳಿ ಅಂಗಡಿ ಬಂದಿದ್ದೀನಿ. ಹೊಲ್ದು ಹೋಗ್ತೀನಿ. ಹೋಗಾದ್ಮೇಲೆ ನಿಮ್ಗೆ ಸ್ಟಿಚಿಂಗ್ ವಿಡಿಯೋನೆಲ್ಲ ಹಾಕ್ತೀನಿ. ಇವಾಗ ಯಾವ ತರ ಹೊಲಿತೀನಿ ಅಂತ ತೋರಿಸ್ತೀನಿ. ಆಮೇಲೆ ಸಿಗ್ತೀನಿ.
ಹಾಯ್, ಅಂಗಡಿಯಿಂದ ಬಂದ್ಮೇಲೆ ಮತ್ತೆ ನಾನು ವಿಡಿಯೋಸೇ ಮಾಡಿಲ್ಲ. ಇವಾಗ ವಿಡಿಯೋ ಮಾಡ್ತಾ ಇದೀನಿ. ಇವಾಗ ನೈಟ್ ಏನ್ ಅಡ್ಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಅಡ್ಗೆ ಏನೋ ಮಾಡ್ಲಿಲ್ಲ, ಮಧ್ಯಾಹ್ನ ಆಯ್ತು ಸಾಂಬಾರೆಲ್ಲ. ಮಧ್ಯಾಹ್ನ ಸಾಂಬಾರೆಲ್ಲ ಇದೆ, ಅದಕ್ಕೆ ಏನು ಮಾಡಲ್ಲ ಇವಾಗ. ರೈಸಿಗೆ ಇಟ್ಟಿದ್ದೀನಿ ಇಲ್ಲಿ. ಸಾಂಬಾರ್ ಇಲ್ಲಿದೆ ಸ್ವಲ್ಪ. ಈಗೇನು ಅಡ್ಗೆ ಮಾಡಲ್ಲ. ಈಗ ಅಡ್ಗೆ ಮನೆಯಲ್ಲ ಫುಲ್ ಪಾತ್ರೆ ಎಲ್ಲ ತೊಳ್ದಾಯ್ತು. ನೋಡಿ ತರ ಪಾತ್ರೆ ಎಲ್ಲ ತೊಳೆದು ಈ ಪಾತ್ರೆ ಎಲ್ಲ ಫುಲ್ ತೊಳೆದಾಯ್ತು. ಇದು ಅಕ್ವಾಗಾರ್ಡ್ ನೀರು ಬಿಟ್ಟಿರೋದು. ಪಾತ್ರೆ ಎಲ್ಲ ತೊಳೆದಾಯ್ತು, ಒರೆಸ್ಬಿಟ್ಟು ಎತ್ತಿಡ್ಬೇಕು. ಅಡ್ಗೆ ಮನೆ ಎಲ್ಲ ಫುಲ್ ಆಯ್ತು, ಕ್ಲೀನ್ ಆಯ್ತು. ರೈಸಿಗೆ ಇಟ್ಟಿದ್ದೀನಿ ಇವಾಗ ಇಲ್ಲಿ. ರೈಸಿಗೆ ಇಟ್ಟಿದ್ದೀನಿ, ಸಾಂಬಾರ್ ಇದೆ ಸಾಕು, ಸ್ವಲ್ಪ ಇದೆ ಸಾಂಬಾರ್. ತರಕಾರಿ ಸಾಂಬಾರ್ ಮಾಡಿದ್ದೆ, ಅದೇ ಇದೆ ಸಾಕು. ಇವಾಗ ಏನು ಮಾಡಕ್ ಹೋಗಲ್ಲ. ಈಗ ಹಪ್ಳ ಕರಿತೀನಿ, ಸ್ವಲ್ಪ ಹಪ್ಳ ಕರೆದು ಊಟ ಮಾಡೋದು. ನಾಳೆ ಸಂಡೆ ಅಲ್ಲ, ನಾಳೆ ಸಂಡೆ ಏನಾದ್ರು ಸ್ಪೆಷಲ್ ಇರುತ್ತೆ. ಅದಕ್ಕೆ ಮತ್ತೆ ಇವತ್ತಿನ ಸಾಂಬಾರ್ ಎಲ್ಲರೂ ಮಿಕ್ಕಿದ್ರೆ ಮತ್ತೆ ನಾಳೆ ತಿನ್ನಕ್ಕಾಗಲ್ಲ. ಅದಕ್ಕೆ ಬೇಡ ಸಾಕು ಅದೇ ಅಂತ ಹೇಳ್ಬಿಟ್ಟು ಏನು ಮಾಡ್ಲಿಲ್ಲ. ಇಷ್ಟೇ ಫ್ರೆಂಡ್ಸ್, ನನ್ನ ಲಾಗು ಏನ್ ಮಾಡ್ತಾ ಇದೀನಿ ಇಲ್ಲಿಗೆ. ಚಿಕ್ಕದಾಗಿದೆ ಇದು ಲಾಗ್ನ, ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಓಕೆ, ಬಾಯ್ ಬಾಯ್.